ಚಿನ್ನಸ್ವಾಮಿ ಕಾಲ್ತುಳಿತದ ಕೇಸ್ನಲ್ಲಿ ದಯಾನಂದ್ಗೆ ಬುಲಾವ್. ನಾಡಿದ್ದು ವಿಚಾರಣೆಗೆ ಬರುವಂತೆ ಮ್ಯಾಜಿಸ್ಟ್ರೇಟ್ ಸೂಚನೆಯನ್ನ ಪಾಸ್ ಮಾಡಿದ್ದಾರೆ. ಕಾಲ್ತುಳಿತ ಬಂದೋಬಸ್ತ್ ಬಗ್ಗೆ ದಯಾನಂದ್ ಅವರನ್ನ ವಿಚಾರಣೆಗೊಳಪಡಿಸಲಿಕ್ಕೆ ಮುಂದಾಗ್ತಿದ್ದಾರೆ. ದಯಾನಂದ್ ಅವರು ಕೊಡ್ತಾ ಇರುವಂತಹ ಹೇಳಿಕೆ ತುಂಬಾ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಚಿನ್ನಸ್ವಾಮಿ ಕಾಲ್ತುಳಿತದ ಕೇಸ್ನಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ ಚುರುಕುಗೊಳ್ತಾ ಇದೆ. ಮಾಜಿ ಪೊಲೀಸ್ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರಿಗೆ ಈಗ ನೋಟಿಸ್ ಅನ್ನ ಮ್ಯಾಜಿಸ್ಟ್ರೇಟ್ ಸರ್ವ್ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾಗಿ ಎನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. 5 ಅಧಿಕಾರಿಗಳ ತಲೆದಂಡ ಆಗಿತ್ತು. ಅದರಲ್ಲಿ ದಯಾನಂದ್ ಕೂಡ ಒಬ್ಬರಾಗಿದ್ರು. ಇಲ್ಲಿಯವರೆಗೂ ಕೂಡ ದಯಾನಂದ್ ಅವರು ಒಂದೇ ಒಂದು ಹೇಳಿಕೆಯನ್ನ ತಲೆದಂಡದ ವಿಚಾರಕ್ಕೆ, ಅವತ್ತಾದಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿಲ್ಲ. ಈಗ ಮ್ಯಾಜಿಸ್ಟ್ರೇಟ್ ತನಿಖೆಯಲ್ಲಿ ಯಾವ ರೀತಿ ಹೇಳಿಕೆ ಕೊಡ್ತಾರೆ, ಅವರ ಸ್ಟೇಟ್ಮೆಂಟ್ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಚಿನ್ನಸ್ವಾಮಿ ಕಾಲ್ತುಳಿತದ ಕೇಸ್ನಲ್ಲಿ ಒಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ, ಮತ್ತೊಂದು ಕಡೆ ನ್ಯಾಯಾಂಗ ತನಿಖೆ, ಅದರ ಜೊತೆಗೆ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ. ಮಗದೊಂದು ಕಡೆ CID ಇನ್ವೆಸ್ಟಿಗೇಷನ್. ಈಗ ಮ್ಯಾಜಿಸ್ಟ್ರೇಟ್ ಅಂದರೆ ಬೆಂಗಳೂರಿನ ಜಿಲ್ಲಾಧಿಕಾರಿಗಳು ದಯಾನಂದ್ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನಾಡಿದ್ದು ಅವರು ವಿಚಾರಣೆಗೆ ಹಾಜರಾಗ್ತಾರೆ. ವಿಚಾರಣೆಯ ಸಂದರ್ಭದಲ್ಲಿ ಅವರು ಕೊಡುವಂತಹ ಹೇಳಿಕೆ, ಅವರು ಕೊಡುವಂತಹ ಸ್ಟೇಟ್ಮೆಂಟ್ ತುಂಬ ಮುಖ್ಯವಾಗುತ್ತೆ. ಈ ಘಟನೆಯೇ ನಡೆದು 6 ದಿನಗಳ ನಂತರ ದಯಾನಂದ್ ಅವರು ಈ ವಿಚಾರಕ್ಕೆ ತನಿಖಾಧಿಕಾರಿಗಳ ಮುಂದೆ ಯಾವ ಹೇಳಿಕೆಯನ್ನು ದಾಖಲಿಸ್ತಾರೆ ಅನ್ನುವಂತಹ ಕುತೂಹಲ, ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ರಾಜ್ಯ ಸರ್ಕಾರ ಪೊಲೀಸರತ್ತ ಬೊಟ್ಟು ಮಾಡಿತ್ತು. DC ವಿಚಾರಣೆಯ ಪ್ರಕ್ರಿಯೆ ಹೇಗಿರುತ್ತೆ ಹಾಗಾದ್ರೆ? KSCA, RCB, DNA ಮ್ಯಾನೇಜ್ಮೆಂಟ್ಗೂ ಕೂಡ ನೋಟಿಸ್. ಘಟನೆಯ ಸಂಬಂಧ ಮಾಹಿತಿಯನ್ನು ಪಡೆಯಲಿಕ್ಕಿದ್ದಾರೆ ಜಿಲ್ಲಾಧಿಕಾರಿಗಳು. ಮೃತರ ಕುಟುಂಬಸ್ಥರ ಹೇಳಿಕೆಯನ್ನು ಕೂಡ ಈಗಾಗಲೇ ದಾಖಲಿಸುವಂತಹ ಕೆಲಸ ಜಿಲ್ಲಾಡಳಿತದ ಕಡೆಯಿಂದ ಆಗಿದೆ. ಈಗ ಮುಂದುವರೆದ ಭಾಗವಾಗಿ ಪೊಲೀಸ್ ಕಮಿಷನರ್ ಅವರಿಗೆ, ಜೊತೆಗೆ KSCA, RCB, DNA ಮ್ಯಾನೇಜ್ಮೆಂಟ್ಗೂ ಕೂಡ ನೋಟಿಸ್ ಸರ್ವ್ ಆಗಿದೆ. ಅವರಿಂದಲೂ ಕೂಡ ಹೇಳಿಕೆಯನ್ನು ದಾಖಲಿಸುವಂತಹ ಕೆಲಸ ಆಗುತ್ತೆ. ಎಲ್ಲ ಹೇಳಿಕೆಗಳನ್ನು ದಾಖಲಿಸಿ ಅಂತಿಮವಾಗಿ ಒಂದು ವರದಿಯನ್ನು ಸಲ್ಲಿಸಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಮ್ಯಾಜಿಸ್ಟ್ರೇಟ್ ಮುಂದಾಗ್ತಾರೆ. ಆ ವರದಿ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಪವಿತ್ರ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ಮ್ಯಾಜಿಸ್ಟ್ರೇಟ್ ತನಿಖೆ ದಿನದಿಂದ ದಿನಕ್ಕೆ ಚುರುಕಾಗ್ತಾ ಇದೆ. ಈಗಾಗಲೇ ಗಾಯಾಳುಗಳ ಹೇಳಿಕೆಯನ್ನು ಪಡೆದುಕೊಂಡಿರುವಂತಹ ಜಿಲ್ಲಾಧಿಕಾರಿಗಳು DNA, KSCA ಮತ್ತು RCBಯ ಮ್ಯಾನೇಜ್ಮೆಂಟ್ಗೂ ಕೂಡ ನೋಟಿಸ್ ಸರ್ವ್ ಮಾಡಿದ್ದಾರೆ. ಮುಖ್ಯವಾಗಿ ಮಾಜಿ ಪೊಲೀಸ್ ಕಮಿಷನರ್ ಅವರಿಗೆ ನೋಟಿಸ್ ಕೊಟ್ಟಿರುವಂಥದ್ದು. ಅವರ ಹೇಳಿಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ತನಿಖೆ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ. ಪ್ರೇಮ್, ಈಗಾಗಲೇ ಗಾಯಾಳುಗಳ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. 15 ದಿನದ ಒಳಗಡೆ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ DC ಅವರು ಸಲ್ಲಿಕೆ ಮಾಡಬೇಕಾಗಿದೆ. ಸೊ ಹಾಗಾಗಿ ತನಿಖೆಯ ಚುರುಕಾಗಿಕೊಂಡಿದೆ. ಅವರು ಕಳೆದ ಯಾವಾಗ ಇನ್ಸಿಡೆಂಟ್ ಆಯಿತು ಅದಾದ ಬಳಿಕ ಇಮಿಡಿಯೇಟ್ ಆಗಿ ಜಿಲ್ಲಾಧಿಕಾರಿಗಳ ಒಂದು ನೇಮಕವನ್ನ ಮಾಡಿದ್ರು. ವಿಚಾರಣೆಯನ್ನ ನಡೆಸಬೇಕು ಅಂತ ಸರ್ಕಾರ ಸೂಚನೆಯನ್ನ ಕೊಟ್ಟಿತ್ತು. ಕಳೆದ ಗುರುವಾರ ಅವರು ವಿಸಿಟ್ ಅನ್ನ ಮಾಡಿದ್ರು. ಸೊ ಆಗ ಪೊಲೀಸ್ ಕಮಿಷನರ್ ಆಗಿದ್ದವರು ದಯಾನಂದ್ ಅವರು. ಸೊ ಹಾಗಾಗಿ ಆವತ್ತು ನೋಟಿಸ್ ಅನ್ನ ಸರ್ವ್ ಮಾಡಿದ್ರು. ದಯಾನಂದ್ ಅವರ ಹೆಸರಿಗೆ ನೋಟಿಸ್ ಸರ್ವ್ ಆಗಿತ್ತು. ಸೊ ಜೊತೆಗೆ ಈಗ ಕುತೂಹಲ ಇದ್ದಿರುವಂತದ್ದು, ಇನ್ನೂ ವಿಚಾರಣೆ 13ನೇ ತಾರೀಕು ಏನು ವಿಚಾರಣೆಗೆ ಕರೆದಿದ್ದಾರೆ, ನಗರ ಪೊಲೀಸ್ ಆಯುಕ್ತರು ಬರಬೇಕು ಅನ್ನುವಂತಹ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿದ್ರು. ಅವತ್ತಿನ ಘಟನೆಗೆ ಪ್ರತ್ಯಕ್ಷ ಸಾಕ್ಷಿ ಆಗಿದ್ದಂಥವ್ರು. ಸೊ ಹೇಗಾಯಿತು ಆ ಘಟನೆ ಅನ್ನುವಂಥದ್ದು. ಹಾಗಾಗಿ ಈಗ ಮತ್ತೆ ನಾವು ಅದನ್ನ ಕ್ಲಾರಿಫೈಯನ್ನ ಕೇಳ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳಿಗೆ. ನಾನು ನಗರ ಪೊಲೀಸ್ ಕಮಿಷನರ್ಗೆ ನಾನು ನೋಟಿಸ್ ಅನ್ನ ಕೊಟ್ಟಿದ್ದೀನಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಆವತ್ತು ಯಾರು ಅಟೆಂಡ್ ಆಗ್ತಾರೆ, ದಯಾನಂದ್ ಅವರೇ ಖುದ್ದು ಮಾಜಿ ಆಗಿರುವಂತಹ ದಯಾನಂದ್ ಅವರೇ ಖುದ್ದು ಅಟೆಂಡ್ ಆಗ್ತಾರಾ, ಅಥವಾ ಈಗಿರುವಂತಹ ನಗರ ಪೊಲೀಸ್ ಆಯುಕ್ತರು ಅಟೆಂಡ್ ಆಗ್ತಾರಾ, ಈ ಬಗ್ಗೆ ಇನ್ನೂ ಕೂಡ ಕ್ಲಾರಿಫೈ ಆಗಬೇಕಾಗಿದೆ. ಇನ್ನೊಂದು ಕಡೆಗೆ RCBಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ, DNA ಈವೆಂಟ್ ಮ್ಯಾನೇಜ್ಮೆಂಟ್ಗೂ ಕೂಡ ಕೊಡಲಾಗಿದೆ, ಜೊತೆಗೆ KSCAಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ಜೊತೆಗೆ ಮೃತರ ಕುಟುಂಬಸ್ಥರ ಹೇಳಿಕೆಯನ್ನ ಕೂಡ ಜೂನ್ 13ನೇ ತಾರೀಕು ದಾಖಲಿಸುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಮೃತರ ಕುಟುಂಬಸ್ಥರು ಯಾರನ್ನ ಹೊಣೆಗಾರರನ್ನಾಗಿ ಮಾಡ್ತಾರೆ, ಈ ಘಟನೆ ಬಗ್ಗೆ ಏನ್ ಹೇಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಹಾಗಾಗಿ 15 ದಿನದ ಒಳಗಡೆ ಈ ಒಂದು ಕಂಪ್ಲೀಟ್ ಸ್ಟೇಟ್ಮೆಂಟ್ ಅನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕಾಗಿದೆ. ಆದ್ರೆ ಒಂದು ಪ್ರೇಮ್ ಒಟ್ಟು 45 ಗಾಯಾಳುಗಳಿಗೆ ಸರಿಸುಮಾರು ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ಆದ್ರೆ ಇವತ್ತು ಅಟೆಂಡ್ ಮಾಡಿರುವಂತದ್ದು ಕೇವಲ 14 ಜನ ಗಾಯಾಳುಗಳು ಅಷ್ಟೇನೆ. ಸೊ ಹಾಗಾಗಿ ಯಾವ ರೀತಿಯ ಪ್ರಕ್ರಿಯೆ ನಡೆಯುತ್ತೆ ಏನು ಅನ್ನುವಂಥದ್ದು ನೋಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.